ನಾನಿವತ್ತು ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಮರಗೋಳದಲ್ಲಿ ಇದ್ದೇನೆ. ಧಾರವಾಡ ಜಿಲ್ಲೆಯ ಸಾವಿರಾರು ರೈತರು ಇವತ್ತು ಒಂದು ಅಮರಗೋಳದ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದೆ, ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಒಂದು ಈರುಳ್ಳಿ ಬೆಳೆ ದಿಢೀರ್ನೆ ಕುಸಿತ ಕಂಡಿದ್ದು ಒಂದು ಕ್ವಿಂಟಲಿಗೆ 200ರಿಂದ 300 ರೂಪಾಯಿ ದರದಲ್ಲಿ ಮಾರಾಟವಾಗಿದೆ. ಇದರಿಂದ ಕಂಗಾಲದಂಥ ರೈತರು ಸಾವಿರಕ್ಕೂ ಹೆಚ್ಚು ರೈತರು ಟ್ರ್ಯಾಕ್ಟರ್ ಸಮೇತ ಇಲ್ಲಿಗೆ ಬಂದು ಒಂದು ಪ್ರತಿಭಟನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ರೈತರು ಏನು ಹೇಳ್ತಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಈಗ ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಅಧಿಕಾರಿಗಳು ಈಗ DC ಅವ್ರಿಗೆ ಅದಲ್ಲ, ಅದನ್ನು ಮನವರಿಕೆ ಮಾಡಿಕೊಟ್ಟೇವೆ ನಾವು. ಸರ್ಕಾರ ಬಂದಾಗ ಯಾವುದೇ ಸರ್ಕಾರ ಇರಲಿ ಅವ್ರಿಗೆ ಸರ್ಕಾರಕ್ಕೆ ನಾವು ಮನವರಿಕೆ ಇದು ಒಂದೇ ಮಾಡಿಕೊಡ್ತೀವಿ. ಏನಪ್ಪ ಅಂತಂದ್ರೆ ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಪ್ರಕಾರ C2+50 ಯಾವಾಗ ನಮಗೆ ಮಾನದಂಡದ ಆಧಾರ ಮೇಲೆ ನಾವು ಕೊಡ್ತೀರಿ ಅವತ್ತು ನಾವು ರೈತರಾಗಿರ್ತೀವಿ, ರೈತರಾಗಿ ಬದುಕ್ತೀವಿ ಅನ್ನುವಂಥದ್ದನ್ನು ಸಾಕಷ್ಟು ಸರಿ ಮನವರಿಕೆ ಮಾಡಿಕೊಟ್ಟರು ಕೂಡ ಯಾವ ರಾಜಕಾರಣಿಗಳು ಕೂಡ ನಮ್ಮನ್ನು ಹೊಳ್ಳಿ ಕಣ್ಣು ತೆಗೆದು ನೋಡ್ತಾ ಇಲ್ಲ. ಇವತ್ತು 200 ರೂಪಾಯಿಗೆ ಒಂದು ಕ್ವಿಂಟಲ್ ಅಂತಂದ್ರೆ ಇವತ್ತು 50 ರೂಪಾಯಿಗೆ 1 kg ತೊಗೊಳ್ಳೋದು ತಿನ್ನೋಕ್ಕೂ ಗ್ರಾಹಕರು ಒಪ್ಪಿಗೆ ಐತಿ. ಮತ್ತು 2 ರೂಪಾಯಿ kg ಕೊಟ್ಟು ನಾವು ಎಲ್ಲಿ ಹೋಗೋಣಪ್ಪ? ಇಂಥದನ್ನು ಸಾಕಷ್ಟು ಸರಿ ನಾವು ರೈತರು ಮನವರಿಕೆ ಮಾಡಿಕೊಟ್ರೆ ಯಾವುದೇ ರಾಜಕಾರಣಿಗಳಿರ್ಬೋದು, ಈ ಅಧಿಕಾರಿಗಳಿರಿದ್ರು ಕಣ್ಣು ತೆಗೆದು ನೋಡವಲ್ರು. ಇದೇ ರೀತಿ ಜರ್ಕಡ್ತಾ ಅವರು ಮುಂದುವರೆಸ್ಕೊಂಡು ಹೋದ್ರೆ ನಾವು ಬೀದಿಗೆ ಇಳಿದು ಹೋರಾಟ ಮಾಡುವಂಥದ್ದು ನಾಳೆ ನಾವು ಸೋಮವಾರದಿಂದ ಕಾರ್ಯಕ್ರಮ ಹಾಕ್ಕೊಂಡೇವಿ. ಎಕರೆ ಬಿತ್ತಬೇಕಂದ್ರೆ 70ರಿಂದ 75 ಸಾವಿರ ರೂಪಾಯಿ ಬರ್ತದೆ. ನಮಗೆ 75 ಸಾವಿರ ರೂಪಾಯಿ ಬಿದ್ದರೆ ಆಳಿಂದು ಹೋಳಿಂದು ಬಿತ್ತೋದು, ಹೀಗಾಗಿ ನಮ್ಗೆ ಬೆಂಬಲ ಬೆಲೆ ಕೊಟ್ಟರೆ ನಮ್ಗೆ ಅನುಕೂಲ ಆಕತಿ. ಈ ಎಲ್ಲದಕ್ಕೂ ಬೆಂಬಲ ಬೆಲೆ ಮಾಡ್ತಾರೆ. ಒಂದು ಸೋಪ್ನಿಂತ ಹಿಡಿದು ಒಂದು ಸೂಜಿಂತ ಹಿಡಿದು ಎಲ್ಲದಕ್ಕೂ ಬೆಂಬಲ ಬೆಲೆ ಕೊಡ್ತಾರೆ. ನಾವು ಈಗ ರೈತಕ್ಕೆ ಮಾಡಾಕತ್ಮ್ಯಾಗ 1 ವರ್ಷ ಕಮ್ತಾ ಮಾಡಿದ್ರೆ ಎತ್ತನ ಕಟ್ಟಿ 3 ಲಕ್ಷ ರೂಪಾಯಿ ಬೇಕು. ಎತ್ತಿಗೆ ಚಕಡಿಗೆ ಅದನ್ನು ಎತ್ತುಗಳು ಮೇಸಾಕ, ಎತ್ತುಗಳಿಗೆ ಖರ್ಚ, ಇನ್ನಿತರ ಯಾವುದೇ ಒಂದು ಗಳೆ ಕುಂಟಿ ರೆಂಟಿ ಇವಕ್ಕೆಲ್ಲ ಮಾಡ್ಬೇಕಾದ್ರೆ 3 ಲಕ್ಷ ರೂಪಾಯಿ ಬೇಕು. ಉಳ್ಳಾಗಡ್ಡಿದು 500-400 ರೂಪಾಯಿ ಐತ್ರಿ ಈಗ ಚಲೋ ಗಡ್ಡಿ. ಕ್ವಿಂಟಲಕ್ಕೆ ರೀ ನಾವು 5 ಸಾವಿರ ರೂಪಾಯಿ ಕೇಳತ್ತೇವೆ. ಅವ್ರು ಮಾರಾರು ಮಾಡ್ತಾರೆ ರೀ. ಮಾರಾರು ಕೊಳ್ಳಾಗ ಕುಂತ ಮಾರಾರು ಕೊಳ್ಳಾಗ ಬಂಗಾರ ಜ್ವಾಡ್ನಿ ನೋಡಿರಿ, ನಮ್ಮ ರೈತರ ಕೊಳ್ಳಾಗ 1 ಜ್ವಾಡ್ನಿ ಇದೆ ನೋಡಿರಿ. ನೀವು ಹೆಗಲ ಮ್ಯಾಗ ಒಂದು ವಸ್ತ್ರ ಹರಕಂಗೆ ಹಾಕೊಂಡು ನಾವು ಬೇಸಾಯ ಮಾಡೋದ. ಈಗ ಅಲ್ಲಿ ಕುಂತ ಮಾರಾರು ಕೊಳ್ಳಾಗ ದಾಗಿನ ನೋಡ್ರಿ ನೀವು ಹಂಗೆ ಹೋಗಿ. ಅವ್ರು ಓದ್ತಿದ್ದೀವಿ 30 ರೂಪಾಯಿ ಕಿಲೋ ಮಾಡ್ತಾರೆ, 50 ರೂಪಾಯಿ ಕಿಲೋ ಮಾಡ್ತಾರೆ. ನಾವು 300 ರೂಪಾಯಿ ಕ್ವಿಂಟಲ್ ಮಾರ್ಬೇಕು, 200 ರೂಪಾಯಿ ಕ್ವಿಂಟಲ್ ಮಾರ್ಬೇಕು. ಹೀಗಾಗಿ ನಮ್ಮ ರೈತರು ಭಾಳು ಊರ್ಲು ಹಾಕೊಂಡು ಸಾಯುವಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ಈಗ. ಅದಕ್ಕೆ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕೇಳ್ಕೋದ್ರೆ ಬೆಂಬಲ ಬೆಲೆ ಮಾಡಿರಿ ಎಲ್ಲದಕ್ಕೂ. ನೀವು ಹೆಂಗೆ ಬೆಂಬಲ ಬೆಲೆ ಮಾಡಿರಲ್ಲ ಒಂದು ಸೋಪಿಗೆ ಒಂದು ಸೂಜಿಗೆ, ಹಂಗೆ ನಮ್ಮ ರೈತರ ಮಾಲಿಗೆ ಒಂದು ಬೆಂಬಲ ಬೆಲೆ ಕೊಡ್ರಿ ಅಂತ ನಾನು ಕೇಳತ್ತೇವೆ ರೀ. ಈ ವರ್ಷ ಅಂತೂ ಪೂರ್ತಿಯಾಗಿ ರೈತರು ಬೆಳೆದಂಥ ಉಳ್ಳಾಗಡ್ಡಿ ಸುಮಾರು 100ರಿಂದ 200, 300, 400ವರೆಗೆ ಒಂದು ಕ್ವಿಂಟಲ್ಗೆ ಐತಿ. ಹೀಗಾಗಿ ಭಾಳಷ್ಟು ರೈತನ ಪರಿಸ್ಥಿತಿ ಗಂಭೀರ ಐತಿ. 5,000ವರೆಗೆ ಖರೀದಿ ಕೇಂದ್ರವನ್ನು ಅದು 2 ದಿನದೊಳಗೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ನಾವೆಲ್ಲ ರೈತರು ಮಾಡಾಕತ್ತೀವಿ. ಇದೇ ರೀತಿ 2 ದಿನದೊಳಗೆ ಅವರು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಖರೀದಿ ಮಾಡದೆ ಹೋದ್ರೆ ಮುಂದಿನ ದಿನದಲ್ಲಿ ಆಗುವಂಥ ಅನಾಹುತಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರನೇ ಹೊಣೆ ಹಾಕವು ಅನ್ನುವಂಥದ್ದನ್ನು ಈ ಸಂದರ್ಭದಾಗ ಹೇಳ್ತಾರೆ. ಪ್ರತಿಯೊಂದು ಬೆಲೆ ಇದಕ್ಕೂ ಇವತ್ತು ಒಂದು ಪಂಜಿ ತೊಗೋಬೇಕಾದ್ರೆ ಅದಕ್ಕೆ ಅದರದ್ದು ಆದಂಥ ಬೆಲೆ ಇರ್ತೈತಿ, ಒಂದು ಶರ್ಟ್ ತೊಗೋಬೇಕಾದ್ರೆ, ಒಂದು ಕರ್ಚೀಪ್ ತೊಗೋಬೇಕಾದ್ರೆ ಅದರದ್ದು ಆದಂಥ ಬೆಲೆ ಇರ್ತೈತಿ. ಆದರೆ ರೈತ ಬೆಳೆದಂಥ ಯಾವುದೇ ಉತ್ಪನ್ನ ಇರಲಿ ಇವತ್ತು ಅದಕ್ಕೆ ಬೆಲೆ ಇಲ್ಲ. ಅದು ಬೆಲೆ ಯಾವಾಗಂದ್ರೆ ವರ್ತಕರಿಗೆ ನಾವು ನಮ್ಮ ಕೈಗೆ ಬಂದಂಗೆ ಕೊಟ್ಟ ತಕ್ಷಣ ಅವರು ರೇಟ್ ಫಿಕ್ಸ್ ಮಾಡ್ತಾರೆ. ಅದಕ್ಕೆ ಅವ್ರು ಫಿಕ್ಸ್ ಮಾಡ್ತಾರೆ. ನಮ್ಮ ಕಡೆ 100 ತೊಗೊಂತಾರೆ, ಅವರು 1,000ಕ್ಕೆ ಮಾರ್ತಾರೆ. ನಮ್ಮ ಕಡೆ 1,000ಕ್ಕೆ ತೊಗೊಂತಾರೆ, ಅವ್ರು 10,000 ಮಾಡ್ತಾರೆ. ಆದರೆ ರೈತರ ಗೋದನ್ನು ರೈತರು ಇದು ನೋಡುವವ್ರು ಯಾರೂ ಇಲ್ಲ. ಇದೇ ರೀತಿ ಮುಂದುವರಿತಂತಂದ್ರೆ ರೈತ ಸಂಘಟನೆ ಪ್ರಬಲ ಆಗಿ ರೈತರು ಹೊರಬಿದ್ದರು ಅಂತಂದ್ರೆ ಇವ್ರನ್ನ ಆಗಲ್ಲಿ ಹೇಳ್ದಂಗೆ ಯಾವ ರಾಜಕಾರಣಿಗೂ ಓದೋದಂಗಿಲ್ಲ, ಯಾವ ಸರ್ಕಾರನೂ ಓದಂಗಿಲ್ಲ ಅನ್ನೋದನ್ನು ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಶಾಸಕರಿಗೆ, ಸಚಿವರಿಗೆ ಮನವಿ ಕೊಟ್ಟಿವಿ ನಾವೆಲ್ಲ. ಅವರು ಯಾವುದನ್ನು ಮಾತಾಡಕತ್ತಿಲ್ಲ, ಮಾಡಕತ್ತಿಲ್ಲ. ಅವರಿಗೆ ರೈತರ ಏಳಿಗೆ ಅವರಿಗೆ ಸಹಸಕ್ಕಾಗಂಗಿಲ್ಲ. ರೈತರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ರೈತರೇ ಮುಂದೆ ಬರಬಾರ್ದು, ರೈತರು ತೊಂದರೆ ಒಳಗನೇ ಇರ್ಬೇಕು, ನಾವು ಹೇಳ್ದಂಗನೇ ಕೇಳ್ಬೇಕು ಅನ್ನುವಂಥ ಜಾಯಮಾನ ಎಲ್ಲ ರಾಜಕಾರಣಿಗಳ ಹತ್ರ ಐತಿ. ಇವತ್ತು ಈರುಳ್ಳಿ ಬೆಳಿಬೇಕಂದ್ರೆ ಅಣ್ಣಾರು ಹೇಳ್ದಂಗೆ 1 ಎಕರೆಗೆ 50ರಿಂದ 60 ಸಾವಿರ ರೂಪಾಯಿ ಖರ್ಚು. ಆಮೇಲೆ ಲೇಬರ್ ಪಗಾರ ಅಂತೂ ಹೆಚ್ಚಿಗೆ ಆಗಿಬಿಟ್ಟವು. ಗೌರ್ಮೆಂಟ್ ಎಲ್ಲ ಸವಲತ್ತು ಕೊಟ್ಟು ಲೇಬರ್ ಬರೋಕತ್ತೇ ಇರಲ್ಲ. ಅಂಥ ಟೈಮ್ದಾಗ ಈಗೆಲ್ಲ ಬಂದತಿ ಈರುಳ್ಳಿ ಉಳ್ಳಾಗಡ್ಡಿ ಬಂದತಿ. ಅದಕ್ಕೆ ಬೆಂಬಲ ಬೆಲೆ ಕೊಡ್ಬೇಕು ಗೌರ್ಮೆಂಟ್. ಈಗ ಒಮ್ಮೆಗ್ಲೇ ರೇಟ್ ಕೆಡಿಬಿಟ್ರೆ ಈಗ ರೇಟ್ ಕೆಡುತ್ತಾರೆ. ರೇಟ್ ಕೆಡುವುದಾರೆ ಏನು ಮಾಡ್ತಾರೆ, ಇವರು ಖರೀದಿಗಾರೆಲ್ಲ ಸ್ಟಾಕ್ ಮಾಡ್ಕೊತಾರೆ. ಆಮೇಲೆ ಅದನ್ನು 8,000, 10,000 ಮಾರ್ತಾರೆ. ಅದು ನುಕ್ಸಾನ್ ಆಗೋದು ರೈತರಿಗೆ. ಅದ್ರ ಬದಲಿಗೆ ಬೆಂಬಲ ಬೆಲೆ ಒಂದು ಕಡಿಮೆ 5,000 ಗೌರ್ಮೆಂಟ್ ಘೋಷಣೆ ಮಾಡಿದ್ರೆ ರೈತರಿಗೆ ಎಲ್ಲರಿಗೆ ಅನುಕೂಲ ಆಕತಿ. ಏನು ಹೇಳಿಲ್ಲ ಇನ್ನೂ, ಅವ್ರು ಬರೀ ಹೇಳೋದಾತ, ನಾವು ಕೇಳೋದಾತ.
ಬರೀ ಅವರು ಆಶ್ವಾಸನೆ ಕೊಟ್ಕೊಂಡನ ಇದು ಮುಗಿದು ಹೋಗ್ಬಿಡ್ತೈತೆ ರೀ. ಸೀಸನ್ನ ಮುಗಿತೈತಿ. ಸೀಸನ್ ಮುಗಿದ ಮೇಲೆ ರೈತರಿಗೆ ನುಕ್ಸಾನ ಆದ್ರೆ ಇನ್ನೊಂದು ವಾರ 15 ದಿನ ರೈತರಿಗೆ ನುಕ್ಸಾನ ಆದ್ರೆ ಕೊಡೋರು ಯಾರು? ಅವು ಈಗ ಲೇಬರಿಗೆ ನಾವು ರೊಕ್ಕ ಕೊಡಲಿಲ್ಲ ಅಂದ್ರೆ ಅವರು ಹೊಲಕ್ಕೆ ಬರ್ತಾರೆ, ಬರೋದಿಲ್ಲ. ಈಗ ನಾವು ಬಂದಿದ್ದ ಮೇಲೆ ನಾವು ಮಾರಿದ್ರೆ ಮುಂದೆ ಅದಕ್ಕೆ ಅನುಕೂಲ ಆಕೈತಿ. ಆಮೇಲೆ 5,000 ಮಿನಿಮಮ್ ಮಾಡಬೇಕು ಬೆಂಬಲ ಬೆಲೆ. ಅಶೋಕ್ ಚೀಲಣ್ಣ ಅವರು ದೊಡ್ಡ ಗಡ್ಡಿ 300 ರೂಪಾಯಿ ಮಾಡ್ಯಾರ, ಸಣ್ಣ ಗಡ್ಡಿ 200 ರೂಪಾಯಿ ಮಾಡ್ಯಾರ. ಹಂಗಂದ್ರೆ ಏನು ಉಳಿತೈತೆ? ಒಬ್ಬ ರೈತ ಹೊಲದಾಗಿನ ತರ್ಬೇಕಂತಂದ್ರೆ 400ರಿಂದ 500 ರೂಪಾಯಿ ಖರ್ಚು ಬರ್ತೈತೆ ಅವನಿಗೆ. ಟ್ಯಾಕ್ಟರ್ ಬಾಡಿಗೆ, ಒಂದು PC ಉಳ್ಳಾಗಡ್ಡಿ ಹಚ್ಬೇಕು, ಅದನ್ನ ತುಂಬಬೇಕು, ಎಲ್ಲ ಮಾಡಿ ಇಲ್ಲಿಗೆ ಮಾರ್ಕೆಟ್ಗೆ ಬರ್ಕೊಂಡು 500. ಇವರು ವರ್ತಕರು ಮಾಡೋದು 300 ಅಂತಂದ್ರೆ ರೈತಗೆ ಎಷ್ಟು ಲಾಸ್ ಐತಿ? 1 ಎಕರೆ ಬಿತ್ತಬೇಕಂತಂದ್ರೆ 60ರಿಂದ 70 ಸಾವಿರ ರೂಪಾಯಿ ಬೇಕು ಅವನಿಗೆ. ಅಂದಾಗ ಅವ್ನಿಗೆ ಏನು ಉಳಿತೈತಿ? ಏನು ಉಳಿಯಂಗಿಲ್ಲ. ಇಲ್ಲಿ ವರ್ತಕರು ಮತ್ತು ಮಧ್ಯವರ್ತಿಗಳು ಕೂಡಿ ರೈತರನ್ನ ಕೊಲ್ಲಾಕೊಂತಾರೆ. ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳೋದು ಏನಂತ, ಶೀಘ್ರದಲ್ಲಿ ನಮ್ಗೆ 5,000 ರೂಪಾಯಿ ಬೆಂಬಲ ಬೆಲೆ ಮಾಡಿಕೊಡ್ಬೇಕಂತ ಕೇಳ್ಕೊತ. ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ನಾವು ಎಕರೆ ವೈಸ್ ಈಗ 70,000 ರೂಪಾಯಿ ಖರ್ಚು ಮಾಡ್ತೇವೆ. ಅಲ್ಲಿ ಇಲ್ಲಿ ಬಂದು ಮುಟ್ಟುವೊಳಗೆ ನಮ್ಗೆ 150, 200, 300 ರೂಪಾಯಿ ಮಾರ್ತಾರೆ. ಅದಕ್ಕೆ ಈ ಸರ್ಕಾರದವ್ರು ಏನಾರ ಮಾಡಲಿ, ನಮ್ಮ ಯೋಗ್ಯದರ ಬೆಳೆ ಪರಿಹಾರ ಕೊಡಬೇಕು. ಇಲ್ಲಾರ ಹಿಂದಿನ ಸರ್ಕಾರ ನಮ್ಮ ಮಾಜಿ ಕುಮಾರಸ್ವಾಮಿ ಅವರು ಅದನ್ನು ಖರೀದಿ ಮಾಡಿ ತಾವು ಎಲ್ಲೇ ರೈತರಿಗೆ ಅನುಕೂಲ ಮಾಡಿದ್ರು, ಹಂಗೆ ಇದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಮೋದಿ ಸಾಹೇಬರು ಇದನ್ನು ರೈತರ ಖರೀದಿ ಮಾಡಿ ಯಾವ ರೀತಿಯಿಂದ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ನಮ್ಮದು ಒಂದೇ ಮನವಿ. ಶೀಘ್ರದಲ್ಲಿ ಬೆಂಬಲ ಬೆಲೆ ಕೊಡಬೇಕು. ಉಳ್ಳಾಗಡ್ಡಿಗೆ ರೇಟ್ ಮಿನಿಮಮ್ 5,000 ರೂಪಾಯಿ ಆಗ್ಬೇಕಂತೇಳಿ. ಈಗೆಲ್ಲ 500 ರೂಪಾಯಿ ಮಾರಾಕತ್ತಾರೆ ರೇಟು ಮಾರ್ಕೆಟ್ದೊಳಗೆ. ಅದಕ್ಕೆ 5,000 ಮಟ್ಟ ಆಗ್ಬೇಕಂತೇಳಿ ನಮ್ಮದೊಂದು ಮನವಿ ಇದೆ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಹುಬ್ಬಳ್ಳಿ.